ಹರೇ ಕೃಷ್ಣ. ಸೊ ಇಷ್ಟು ತಕ್ಕ ನಾವು ಏನ್ ನೋಡಿದ್ವಿ, ಚಿತ್ರಕೇದು ಭಗವಂತ ಅನಂತರನಿ ಯಾವ ತರ ಅವರು ಹೊಗಳಿದ್ದಾರೆ. ಯಾಕಂದ್ರೆ ಅದು ಫಸ್ಟ್ ಭಗವಂತನಿ ನೋಡಿದ ಕ್ಷಣ ಅವ್ರಿಗೂ ಏನ್ ಮಾತೇ ಬಂದಿಲ್ಲ. ಸೊ ಆ ತರ ಇದ್ರು. ಆಮೇಲೆ ಅವರು ಅವನ್ನೇ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಅವರು ಅದಕ್ಕೂ ಶುರು ಮಾಡಿ ಭಗವಂತನೇ ಎಷ್ಟು ಚೆನ್ನಾಗಿ ಅವರು ಹೊಗಳಿದ್ದಾರೆ. ಸೊ 34 ಶ್ಲೋಕದಿಂದ 49 ಶ್ಲೋಕ ತಕ್ಕ ಭಗವಂತನೇ ಹೊಗಳಿದ್ದಾರೆ. ಇವಾಗ 50 ಶ್ಲೋಕ ಇಂದು 65 ಶ್ಲೋಕ ತಕ್ಕ ಭಗವಂತ ಏನ್ ಹೇಳ್ತಾರೆ ಇನ್ನು ನೋಡೋಣ. ಸೊ ಭಗವಂತ ಇವಾಗ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ದೇವೋತ್ತಮ ಪರಮಪುರುಷರ ಅನಂತರ ಬಂದು ಹೇಳ್ತಾರೆ, ನೀವು ಬಂದು ಆ ಶ್ರೇಷ್ಠವಾದ ಇರೋ ಮುನಿವರ್ಗಳು ನಾರದರು ಅಂಗಿರರು ಇಬ್ಬರು ಉಪದೇಶ ಪ್ರಕಾರ ನೀವು ಇಷ್ಟು ಈ ಜ್ಞಾನ ನಿಮ್ಗೂ ಸಿಕ್ಕಿದೆ. ಸೊ ಅವರು ಹೇಳಿದ ಸ್ತೋತ್ರ ಇಂದು ಹೇಳಿದ ಕ್ಷಣ ಇವಾಗ ನಮ್ನಿ ಮುಖದ ನೋಡಕ್ಕ ಆಗತ್ತೆ. ಸೊ ಫೇಸ್ ಟು ಫೇಸ್ ಅದೇ ಮುಖದ ಕಂಡೇನ್ ಹೇಳ್ತಾರೆ, ಫೇಸ್ ಟು ಫೇಸ್ ನೀವು ನೋಡಕ್ ಆಗುತ್ತೆ ಅವರು ಹೇಳ್ತಾರೆ. ಸೊ ನಿಮ್ಗೆ ಆತ್ಮಜ್ಞಾನವೂ ಸಿಕ್ಕಿದೆ, ಈ ತರ ನಮ್ ನೋಡೋ ಶಕ್ತಿಯು ನಿಮ್ಗೆ ಸಿಕ್ಕಿದೆ. ಯಾಕಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದವು. ಸೊ ಆ ತರ ಇರೋ ಆ ಶ್ರೇಷ್ಠವಾದ ಏನಾದ್ರು ಒಂದು ನಾವು ದೃಢವಾಗ ಮಾಡಿದರೆ ಭಗವಂತನ್ನೇ ನೋಡೋ ಶಕ್ತಿ ನಮಗೂ ಸಿಕ್ಕುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು, ಯಾವಾಗ ಭಗವಂತನ್ನೇ ಹರಿನಾಮ ಮಾಡಬೇಕು. ಈ ಕಲಿಯುಗದಲ್ಲಿ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ತರ ನಾವು ಭಗವಂತನ ನಾಮ ನಾವು ಜಪಿಸಬೇಕು. ಓಕೆ. ಸೊ ಇಲ್ಲಿ ಬಂದು ಭಗವಂತ ಅನಂತರು ಏನ್ ಹೇಳ್ತಾರೆ ನೋಡಿ. ಇಲ್ಲಿ ಬಂದು ಓಡಾಡೋದು ಒಂದೇ ಜಾಗದಲ್ಲಿರೋ ಜೀವರಾಶಿಗಳು, ಎಲ್ಲಾ ಜೀವರಾಶಿಗಳ ಒಳಗಡೆ ನಾವೇ, ಯಾಕಂದ್ರೆ ಅವರೇ ಪರಮಾತ್ಮ ಆಗೇ ಇರ್ತಾರೆ. ಸೊ ಪರಮಾತ್ಮ ಇಲ್ಲಂದ್ರೆ ಅಲ್ಲಿ ಜೀವಾತ್ಮ ಇರಕ್ ಆಗಲ್ಲ. ಸೊ ಜೀವಾತ್ಮ ಇಲ್ಲಂದ್ರೆ ಏನು, ಎಷ್ಟು ದೊಡ್ಡ ಶರೀರವಾಗಿರ್ಲಿ ಅದು ಎಲ್ಲಿ ಓಡಾಡಲ್ಲ, ಅಲ್ಲೇ ನಾಶ ಆಗ್ಬಿಡುತ್ತೆ ಅಲ್ವಾ. ಸೊ ಅಷ್ಟು ಚಿಕ್ಕ ಜೀವಾತ್ಮ, ಆ ಜೀವಾತ್ಮ ಇರೋದಿಂದು ಏನಾಗುತ್ತೆ, ಅಷ್ಟು ಶರೀರನೇ ಎತ್ಕೊಂಡು ಇಲ್ಲೆಲ್ಲಿ ಓಡಾಡಕ್ಕಾಗುತ್ತೆ. ಜೀವಾತ್ಮ ಇಲ್ಲಂದ್ರೆ ಅಷ್ಟೇ, 4 ಜನ ಎತ್ಕೊಂಡು ಹೋಗಕ್ಕೆ ಆಗುತ್ತೆ. ಸೊ ಆತರ ಜೀವಾತ್ಮ ಒಳಗಡೆಯೂ ಪರಮಾತ್ಮವಾಗಿ ಇರುವುದು ಯಾರು, ಆ ಭಗವಂತನೇ. ಅದೇ ಇಲ್ಲಿ ಹೇಳ್ತಾರೆ. ಸೊ ಅದೇ ಏನ್ ಹೇಳ್ತಾರೆ ಇಲ್ಲಿ, ಎಲ್ಲಾ ಜೀವರಾಶಿಗಳ ಒಳಗಡೆ ಪರಮಾತ್ಮವಾಗಿ ಇರೋನು ನಾವೇ. ಓಂಕಾರವಾಗ ಈ ಹರೇ ಕೃಷ್ಣ ಮಹಾಮಂತ್ರ ರೂಪಲ್ಲಿ ಇರೋನು ನಾವೇ, ವಿಗ್ರಹ ರೂಪಲ್ಲಿ ಇರೋನು ನಾನೇ, ಅನಂತನು ಆತ್ಮ ಆಧ್ಯಾತ್ಮಿಕ ರೂಪವಾಗಿ ಇರೋನು ನಾವೇ, ಆ ಭಗವಂತನ ಉನ್ನತವಾಗಿರೋ ಶಬ್ದಗಳು ನಾವೇ, ರೂಪಗಳು ನಾವೇ, ನಿತ್ಯ ರೂಪ ನಾವೇ, ಯಾವೊಂದು ಭೌತಿಕವು ವಿಷಯಗಳು ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಅದೇ ಅಹಂವೈ ಸರ್ವಭೂತ. ಸೊ ಎಲ್ಲಾ ಜೀವರಾಶಿಗಳು ಒಳಗಡೆ ಇರೋನು ನಾವೇ, ಯಾವೊಂದು ಭೌತಿಕ ಶಕ್ತಿಗಳು ಒಳಗಡೆ ಇಲ್ಲ, ಎಲ್ಲಾ ಜೀವರಾಶಿ ಒಳಗಡೆ ಇರೋದು ಭಗವಂತನೇ. ನಾವು ಅನುಭವಿಸೋ ಎಲ್ಲಾ ವಸ್ತುಗಳು ಎಲ್ಲ ಏನ್ ನಾವು ಮಾಡಬೇಕು, ಎಲ್ಲ ಭಗವಂತನ ರೂಪವಾಗಿ ನಾವು ಮಾಡಬೇಕು. ಈ ಬಂಧಾತ್ಮಗಳು ಏನ್ ಮಾಡ್ತಾರೆ, ಅದೆಲ್ಲ ಜಡ ವಸ್ತುಗಳು. ಬಟ್ ಅದು ನಾವು ತನ್ನ ಅನುಭವಿಸೋಕೋಸ್ಕರ ಇರೋದನ್ನು ಅನ್ಕೊಳ್ತೀವಿ. ಆದ್ರೆ ಈ ಭೌತಿಕ ಲೋಕದಲ್ಲಿ ಎಲ್ಲ ಸೃಷ್ಟಿ ಮಾಡಿದ ಯಾಕೆ, ಭಗವಂತನ ಸೇವೆಗೋಸ್ಕರ. ಸೊ ಈ ಜೀವಾತ್ಮಗಳು ಏನ್ ಮಾಡುತ್ತೆ, ಸುಖಭೋಗಗಳು ಅನುಭವಿಸಬೇಕು. ಈ ಭೌತಿಕ ಲೋಕದಲ್ಲಿ ಎಲ್ಲಾ ಜೀವರಾಶಿಗಳು ಆ ತರವೇ ಅನುಭವಿಸುತ್ತೆ, ಈ ಸುಖಭೋಗಗಳು ಅನುಭವಿಸಿ ಸಂತೋಷವಾಗಿ ಇರ್ಬೇಕು ಅಂತ ಅನ್ಕೊಳ್ಳುತ್ತೆ. ಆದ್ರೆ ಆ ಎಲ್ಲಾ ವಸ್ತುಗಳ ಒಳಗಡೆ ಇರೋದು ಯಾರು, ಆ ಪರಮಾತ್ಮ. ಆ ಪರಮಾತ್ಮ, ಆ ಪರಮ ಪುರುಷರನ್ನೇ ನಾವು ಭಗವಂತನ ಸೇವೆಯಲ್ಲಿ ನಾವು ಒಪ್ಪಿಸಬೇಕು. ಆ ತರ ನಾವು ಒಪ್ಪಿಸಿಲ್ಲ ಅಂದ್ರೆ ಮತ್ತೆ ನಾವು ಏನ್ ಮಾಡ್ತೀವಿ, ನಾವು ಇಂದ್ರಿಯ ಸುಖಗಳು ಅನುಭವಿಸಬೇಕು, ಅನುಭವಿಸುವಾಗ ಅದೆಲ್ಲ ನಾವು ತಪ್ಪಾಗುತ್ತೆ. ಮತ್ತೆ ನಾವು ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಳ್ತೀವಿ.
ಸೊ ಈ ಭೌತಿಕ ಲೋಕದಲ್ಲಿ ಇರೋ ಜೀವರಾಶಿಗಳು ಕಾಡ ನಿದ್ರೆಯಲ್ಲಿರುತ್ತೆ. ಕಾಡ ನಿದ್ರೆ ಅಂದ್ರೆ ನಿದ್ರೆ ಮಾಡುವಾಗ ನಿದ್ರೆಯಲ್ಲಿ ಏನ್ ಬರುತ್ತೆ ಕನಸಲ್ಲಿ ದೊಡ್ಡ ದೊಡ್ಡ ಪರ್ವತಗಳು, ನದಿಗಳು, ಏನೋ ಪ್ರಪಂಚಗಳು ಏನೇನೋ ನಾವು ನೋಡ್ತೀವಿ. ಆದ್ರೆ ಏನೋ ಎಲ್ಲೆಲ್ಲೋ ಓಡಾಡೋದು, ಆಡೋದು, ಪಾಡೋದು ಏನೋ ಮಾಡ್ತಾ ಇದ್ವಿ. ಸೊ ಬಟ್ ಆದ್ರೆ ಅವನು ಇರೋದು ಒಂದೇ ಜಾಗದಲ್ಲಿ, ಆದ್ರೆ ಅವ್ರ ಮನಸ್ಸು ಎಲ್ಲೋ ಓಡಿರುತ್ತೆ. ಆ ಕನಸಲ್ಲಿ ಅವನು ಎಲ್ಲೆಲ್ಲೋ ಹೋಗಿ ಸುತ್ತಾಡ್ಕೊಂಡಿರುತ್ತೆ. ಅವನು ಏನೋ ದೇಶದಲ್ಲಿ, ಏನೋ ಒಂದು ಕುಟುಂಬದಲ್ಲಿ ಎಲ್ಲೆಲ್ಲೋ ಅವನು ಸಿಕ್ಕಾಕೊಂಡು ಆ ತರ ಇರುತ್ತೆ. ಬಟ್ ಅವನು ಎದ್ದೋಳ ಮೇಲ್ಗಡೆ ನಾವ್ ಇಲ್ಲಿದ್ದೀವ, ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಎದ್ದೋಳ ಮೇಲ್ಗಡೆ. ಆ ತರ ನಾವು ಏನು ನಿಜವಾಗ ಎಲ್ಲಿ ಇರಬೇಕು, ನಾವು ಭಗವಂತ ಲೋಕಲ್ಲಿ ಇರುದು. ಆದ್ರೆ ನಾವು ಇಲ್ಲಿ ಕಾಡ ನಿದ್ರೆಯಲ್ಲಿ ಇರೋ ತರ ಏನ್ ಮಾಡ್ತಾ ಇದೀವಿ, ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದೀವಿ. ಅದೆಲ್ಲ ಬಿಟ್ಟು ನಾವು ಎಲ್ಲಿ ಹೋಗಬೇಕು, ಆ ಭಗವಂತನ ಲೋಕದಲ್ಲಿ, ಭಗವಂತ ಧಾಮಕ್ಕೆ ಹೋಗಿ ಆ ಭಗವಂತನಕ್ಕೆ ನಿತ್ಯ ಕೈಂಕರ್ಯ ಮಾಡಬೇಕು, ನಿತ್ಯ ಸೇವೆ ಮಾಡಬೇಕು. ಆದ್ರೆ ಎಲ್ಲಾ ಜೀವರಾಶಿ ಏನ್ ಮಾಡುತ್ತೆ, ಈ ತರ ಕನಸಲ್ಲಿ ಇರೋ ತರ ಈ ಭೌತಿಕಲ್ಲಿ ಸುಖಲ್ಲಿ ಅನುಭವಿಸ್ಬೇಕು, ಸಂತೋಷವಾಗಿ ಇರಬೇಕು ಅಂತ ಅನ್ಕೊಂಡುತ್ತೆ. ಇಲ್ಲಿ ಪರಮಾತ್ಮ ನೆನೆಸೋದು, ಭಗವಂತನ ನೆನೆಸೋದು ಏನೇ ಇಲ್ಲ ಅವ್ರಿಗೂ. ಆದ್ರೆ ಎಲ್ಲಾ ಈ ಲೋಕಲ್ಲಿ ಎಲ್ಲಾ ಜಾಗದಲ್ಲಿ ಪರಮಾತ್ಮ ಇದ್ದಾರೆ ಅನ್ನೋ ಆ ಜ್ಞಾನವೂ ಇರಲ್ಲ. ಸೊ ಆ ತರ ಅವರು ಏನು ನಿದ್ರೆಯಲ್ಲಿರೋ, ಕನಸಲ್ಲಿ ಇರೋ ತರ ನೆನೆಸ್ಕೊಂಡು ಇರ್ತಾರೆ. ಆದ್ರೆ ನೀವು ಎದ್ದೋಲ್ ಮೇಲ್ಗಡೆ ಕೆಲವು ಕನಸು ನಿಮ್ಗೆ ನೆನಪು ಬರುತ್ತೆ, ಕೆಲವು ಕನಸು ನೆನಪೇ ಇರಲ್ಲ. ಆದ್ರೆ ಪರಮಾತ್ಮಕ್ಕೂ ನಿಮ್ ಕನಸಲ್ಲಿ ಏನೇನ್ ಮಾಡಿದಿರಾ, ನೀವು ನಿಜವಾಗಿ ಏನೇನ್ ಮಾಡಿದ್ರ. ಯಾಕಂದ್ರೆ ನಾವು ಹೋದ ವರ್ಷ ಈ ದಿನಲ್ಲಿ ಏನ್ ಮಾಡ್ತಾ ಇದೀವಿ ನಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಹೋದ ವರ್ಷ ಏನು, ಹೋದ್ ವಾರ ಈ ಟೈಮ್ ಏನ್ ಮಾಡ್ತಾ ಇದೀವಿ, ಏನ್ ಊಟ ಮಾಡಿದೀವಿ ಏನಾದ್ರು ಗೊತ್ತಿದ್ಯಾ? ಇಲ್ಲ. ಸೊ ಆ ತರ ಆದ್ರೆ ಪರಮಾತ್ಮಗೆ ಎಲ್ಲ ಗೊತ್ತು, ಬಟ್ ನಮ್ಗದು ಗೊತ್ತಿಲ್ಲ. ಯಾಕಂದ್ರೆ ಜೀವಾತ್ಮ ಅದೆಲ್ಲ ಜ್ಞಾಪಕಗಳು ಇಟ್ಕೊಳ್ಳೋ ಶಕ್ತಿ ಇಲ್ಲ. ಆದ್ರೆ ಪರಮಾತ್ಮ ಅವರು ಯಾರು ಏನೇನ್ ಮಾಡಿದ್ದಾರೆ, ಅವ್ರ ಕನಸಲ್ಲಿ ಏನೇನ್ ಮಾಡ್ತಾ ಇದ್ದಾರೆ, ಸೊ ಏನೇನು ತಪ್ಪು ಮಾಡ್ತಾರೆ, ಏನೇನು ಭಕ್ತಿ ಎಲ್ಲ ಭಗವಂತನಿಗೆ ಗೊತ್ತು. ಎಲ್ಲ ಜೀವರಾಶಿಗಳಲ್ಲಿ ಪೂರ್ಣವಾಗ ನೋಡೋನು ಅವರೇ ಪರಮಾತ್ಮ, ಅವರೇ ಪರಮ ತತ್ವ, ಪರಮಾನಂದ ಅವರೇ. ಸೊ ಬಟ್ ಈ ಶ್ರೇಷ್ಠವಾದ ಗುಣಗಳು ಭಗವಂತ ಹತ್ರ ಇದೆ, ಬಟ್ ಜೀವರಾಶಿಗಳು ಇದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ಆ ಪರಮಾತ್ಮ ಬಗ್ಗೆ ಅವ್ರಿಗೂ ಗೊತ್ತಾಗೋದೇ ಇಲ್ಲ. ಅವರು ಆಕ್ಚುಲಿ ಪರಮಾತ್ಮಗೂ ಸ್ವಂತ ಈ ಜೀವಾತ್ಮನು ಗೊತ್ತಿಲ್ಲದೆ, ಈ ತರ ಗೊತ್ತಿಲ್ಲೋದು ಬಿಟ್ಟು ಅವರು ಅವರಿಂದೇ ಸುಖ ಅನುಭವಿಸ್ಬೇಕೇ ಇಲ್ಲಿ ಸುತ್ತಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಏನ್ ಮಾಡೋದು? ಸೊ ಈ ಜೀವಾತ್ಮಗಳು ನನ್ನಿಂದ ಬಿಡುಗಡೆ ಆಗಿ ಓಡಬೇಕು ಅಂತ ಅನ್ಕೊಳ್ತಾರೆ, ನನ್ನಿಂದ ದೂರ ಇರ್ಬೇಕು ಅಂತ ಅನ್ಕೊಳ್ತಾರೆ. ಅವರು ನನ್ನಿಂದ ಬಂದಿರೋ ಒಂದು ಭಿನ್ನ ಅಂಶನು ವಿಭಿನ್ನಾಂಶನು ಅವರು ತಿಳ್ಕೊಳ್ಳೋದಿಲ್ಲ, ಅಷ್ಟು ಜ್ಞಾನ ಇಲ್ಲ. ನಮ್ ಜೊತೆ ಇರುವಾಗ ಅವ್ರು ಆನಂದವಾಗಿ ಇರಕ್ಕಾಗುತ್ತೆ, ಬಟ್ ಅವ್ರಿಗೂ ಅದು ಗೊತ್ತಿಲ್ವೇ. ನಮ್ಮಿಂದು ಭೌತಿಕ ಬಂದಲ್ಲಿ ಸಿಕ್ಕಾಕೊಳ್ಳಕ್ಕೆ ಓಡಾಡ್ತಾ ಇದ್ದಾರೆ. ಸೊ ಏನ್ ಮಾಡ್ತಾರೆ, ಈ ಭೌತಿಕಲ್ಲಿ ನನ್ ಹೆಂಡತಿ, ನನ್ ಗಂಡ, ನನ್ ಮಕ್ಕಳು, ನನ್ ಪ್ರಪಂಚ ಸಂಪತ್ತು ಈ ತರ ಅನುಭವಿಸಬೇಕೇನೆ ಓಡಾಡ್ತಾ ಇದ್ದಾರೆ. ಸೊ ಈ ತರ ಅನುಭವಿಸಬೇಕು ಏನ್ ಮಾಡ್ತಾರೆ ಅವರು, ಒಂದು ದೇಹ ಇಂದು ಮತ್ತೊಂದು ದೇಹ, ಮತ್ತೊಂದು ದೇಹ ಈ ತರ ದೇಹ ಬದಲಾಯಿಸ್ಕೊಂಡು ಈ ತರ ಮರಣ ಸಂಭವಿಸುತ್ತೆ, ಮತ್ತೆ ಒಂದು ಜನ್ಮ ತಗೊಳ್ತಾರೆ, ಮತ್ತೆ ಮರಣ ಸಂಭವಿಸುತ್ತೆ, ಮತ್ತೊಂದು ಜನ್ಮ ತಗೊಳ್ತಾರೆ. ಈ ತರ ಓಡಾಡ್ತಾ ಇದ್ದಾರೆ. ಈ ಪ್ರಪಂಚ ಪೂರ್ತಿ ಈ ತರ ಓಡೋಡಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ನಾವು ಯಾಕಂದ್ರೆ ಅವ್ರ ತಂದೆ ಇಲ್ವಾ, ಈ ಜೀವಾತ್ಮಗಳು ಈ ತರ ಕಷ್ಟ ಅನುಭವಿಸಿ ಓಡೋದನ್ನ ನೋಡುವಾಗ ಅವರು ಅಷ್ಟು ದುಃಖ ಪಡ್ತಾರಂತೆ. ಯಾರು? ಭಗವಂತ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಮನುಷ್ಯರು ವೇದ ಶಾಸ್ತ್ರಗಳು ಪ್ರಪಂಚದಲ್ಲಿ ನಾವು ಕೊಟ್ಟಿದೀವಿ, ಬಟ್ ಅದು ಬಂದು ಅವರು ಪೂರ್ಣವಾಗ ಏನು ತಿಳ್ಕೊಳ್ಳೋದೇ ಇಲ್ಲ, ಅದು ಫಾಲೋ ಮಾಡೋದೇ ಇಲ್ಲ. ಯಾಕಂದ್ರೆ ಈ ಪುಣ್ಯ ಲೋಕವಾಗಿರೋ ಈ ಭಾರತ ದೇಶದಲ್ಲಿ ಸೊ ಮಾತ್ರ ಇದು ಸಾಧ್ಯ ಆಗುತ್ತೆ. ಮತ್ತೆ ಇರೋ ದೇಶದಲ್ಲಿ ಸಾಧ್ಯವಾ ಇಲ್ವಾನು ಗೊತ್ತಿಲ್ಲ, ಬಟ್ ಈ ಭಾರತ ದೇಶದಲ್ಲಿ ಇದು ಸಾಧ್ಯ ಆಗುತ್ತೆ. ಸೊ ಯಾರೊಬ್ಬನು ಇಲ್ಲಿ ಹುಟ್ಟಿ ಈ ತರ ಭಗವಂತನ ಭಕ್ತಿ ಮಾಡ್ತಾನೋ ಅವನು ಖಂಡಿತ ಏನು
ಪೂರ್ವಕವಾಗಿ ಅವನು ಭಕ್ತಿ ಮಾಡಿ ನನ್ನ ಲೋಕಕ್ಕೆ ಬರ್ತಾನೆ. ಯಾಕಂದ್ರೆ ಇದು ಕರ್ಮ ಭೂಮಿ. ಸೊ ಇಲ್ಲಿ ಬಂದು ನಾವು ಭಗವಂತನ ಭಕ್ತಿ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗಕ್ಕಾಗತ್ತೆ. ಯಾಕಂದ್ರೆ ಇದು ವೇದ ಶಾಸ್ತ್ರಗಳು ಇದು ಶಿಫಾರಸು ಮಾಡಿರುತ್ತೆ. ಸೊ ಈ ಭೌತಿಕ ಕಲ್ಮಶಗಳಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ, ನಾವು ಫಲ ಎದುರು ನೋಡಬಾರದು. ಫಲ ಎದುರು ನೋಡೋದು ಬಿಟ್ಟು ನಾವು ಯಾವಾಗ ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಬಟ್ ಆ ಭಕ್ತಿ ಸೇವೆನೇ ಬಿಟ್ಬಿಡ್ತಾನೆ. ಯಾಕಂದ್ರೆ ಯಾರಾದ್ರೂ ಬುದ್ಧಿ ಇರೋರು ಮಾತ್ರ ಆ ಭಕ್ತಿ ಸೇವೆಯನ್ನು ಇಟ್ಕೊಳ್ತಾನೆ. ಯಾರೊಬ್ಬನು ಬುದ್ಧಿ ಇಲ್ವೋ ಆ ಮನುಷ್ಯರು ಫಲ ಎದುರು ನೋಡಿ ಮಾಡೋ ಕೆಲಸಗಳೇನ್ ಮಾಡ್ತಾರೆ. ಅವನು ಆಸೆ ಪಡ್ತಾನೆ, ಇದು ಬೇಕು ಅದು ಬೇಕು ಅನ್ನೋ ಆಸೆ ಪಡ್ತಾ ಇದ್ದಾನೆ. ಮತ್ತೆ ಒಂದು ಸಿಕ್ಕಿದ್ರೆ ಮತ್ತೆ ಅದು ಒಂದು ಬೇಕಂತ ಕೇಳ್ತಾನೆ. ಈ ತರ ಒಂದು ರಿಲೇ ರೇಸ್ ತರ ಅವನ ಆಸೆ ಬದಲಾಗ್ತಾ ಇರುತ್ತೆ. ಅವನ ಆಸೆ ಪೂರ್ವ ಆಗೋದೇ ಇಲ್ಲ, ಪೂರ್ತಿ ಆಗೋದೇ ಇಲ್ಲ. ಮತ್ತೆ ಮತ್ತೆ ಬೇಕು ದುರಾಸೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅವನು ಭಕ್ತಿ ಪೂರ್ವಕ ಯಾವೊಂದು ಕೆಲಸ ಮಾಡೋದು ಬಿಟ್ಬಿಡ್ತಾನೆ. ಮತ್ತೆ ಅವನು ಈ ಭೌತಿಕ ಲೋಕದಲ್ಲಿ ಈ ತರ ಕಷ್ಟ ಅನುಭವಿಸಿ ಅವನು ಕಷ್ಟಗಳು ಅನುಭವಿಸೋದು ನೋಡುವಾಗ ಈ ಭೌತಿಕ ಆಸೆಯಿಂದ ಅವನು ಬಿಡುಗಡೆ ಆಗಿಲ್ವೇ ನಮಗೂ ದುಃಖ ಆಗ್ತಾ ಇದೆ. ಸೊ ಒಬ್ಬನು ಈ ತರ ಮದುವೆ ಮಾಡ್ಕೊಳ್ತಾನೆ, ಒಂದು ಗಂಡ ಹೆಂಡತಿ ಒಂದು ಈ ತರ ಮದುವೆ ಮಾಡ್ಕೊಂಡು ಅವರು ಸಂತೋಷವಾಗಿರ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಸಂತೋಷವಾಗಿರಕ್ಕಾಗತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ತಮಿಳ್ ಒಂದು ಪ್ರಭಾವ ಬರುತ್ತೆ, ಅದಾದ ಆಸೆ 60 ನಾள் ಮೋಹ 30 ನಾள். ಸೊ ಆತರ ಆಸೆ ಪಟ್ಟು ಮದುವೆ ಮಾಡ್ಕೊಳ್ತಾರೆ. ಬಟ್ ಒಂದು 1 ಮಂತ್ 30 days ಇಲ್ಲಂದ್ರೆ 60 days ಅಷ್ಟೇ. ಆಮೇಲೆ ಮತ್ತೆ ಅವರು ಒಳಗಡೆ ಜಗಳ ಆಗುತ್ತೆ, ಮತ್ತೆ ಏನಾದ್ರು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆತರ ಆದರ್ಶ ದಂಪತಿಗಳ ಯಾರು ಇರಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಶ್ರೇಷ್ಠವಾದ ದಂಪತಿಗಳಾಗಿರ್ಲಿ, ಆದ್ರೆ ಖಂಡಿತ ಅವರು ಒಳಗಡೆ ಏನಾಗುತ್ತೆ, ಜಗಳಗಳು ಇರುತ್ತೆ. ಸೊ ಎಷ್ಟೋ ಒಂದು ಕಷ್ಟಗಳು ಇರಲೇ ಇರುತ್ತೆ. ಯಾಕಂದ್ರೆ ಇದು ಬಂದು ಭೌತಿಕ ಲೋಕ. ಇಲ್ಲಿ ಬಂದು ಯಾವಾಗ ಏನು ನಾವು ಆತರ ಈ ತರನು ಅವ್ರ ಬಗ್ಗೆ ಅವರೇ ಹೊಗಳ್ಕೊಳ್ಳೋದು, ಮತ್ತೆ ಏನೋ ಈ ಭೌತಿಕ ಆಸೆಯಲ್ಲಿ ಫಲ ಎದುರು ನೋಡಿ ಕೆಲಸ ಮಾಡೋದು. ಸೊ ಈ ತರ ಒಂದು ಕನಸಲ್ಲಿ ಇರೋ ತರವೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಆಧ್ಯಾತ್ಮಿಕವಾಗ ಯಾವೊಂದು ಭಕ್ತಿ ಮಾಡಬೇಕು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಇಲ್ಲ. ಅವ್ರು ಯಾವಾಗ ಕರ್ಮಫಲ ಎದುರು ನೋಡೋದು, ಆಸೆ ಪಡೋದು ಇದೆ ಬಿಡೋದೇ ಇಲ್ವೇ ಈ ಮನುಷ್ಯರು ಏನ್ ಮಾಡೋದು? ಆಧ್ಯಾತ್ಮಿಕ ಜ್ಞಾನ ಅವ್ರಿಗೂ ಸಿಕ್ಕಿದೆ. ಇವರೆಲ್ಲ ಯಾವಾಗ ಭಕ್ತರಾಗ್ತಾರೋ ಗೊತ್ತಿಲ್ಲ, ಅವರು ಕಷ್ಟಪಡ್ತಾರೆ. ಸೊ ನಿಜವಾಗ ಒಬ್ಬೊಬ್ರು ಅதாவது ಒಬ್ಬೊಬ್ರು ಲೈಫ್ ಅಲ್ಲಿ ಇದು ಗೋಲ್, ಟಾಪ್ ಮೋಸ್ಟ್ ಗೋಲ್ ಏನು ನಾವು ಇಟ್ಕೋಬೇಕಲ್ವಾ. ಆದ್ರೆ ಈ ಜೀವರಾಶಿ ಟಾಪ್ ಮೋಸ್ಟ್ ಗೋಲ್ ಆಗ ನಮ್ನ ಇಡಬೇಕು, ಬಟ್ ಅದು ಇಡೋದಿಲ್ಲ. ಸೊ ಈ ಒಂದೊಂದು ಜೀವರಾಶಿಗೂ ಪರಮಾತ್ಮ ಹತ್ರ ಹೋಗೋದೇ ಗೋಲ್ ಇರಬೇಕು, ಬಟ್ ಅದು ಅವ್ರು ಫಾಲೋ ಮಾಡೋದಿಲ್ವೇ, ಆ ಸಾಮರ್ಥ್ಯ ಅವರ ಹತ್ರ ಇಲ್ವೇ, ಏನ್ ಮಾಡೋದು? ಸೊ ನಿಜವಾದದ್ದು ಏನು, ಜೀವಾತ್ಮ ಪರಮಾತ್ಮ ಹತ್ರ ಹೋಗ್ಬೇಕು, ಅದುವೇ. ಬಟ್ ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಬಿಡ್ತಾರೆ ಇವರು. ಅವ್ರ ಈ ಭೌತಿಕ ಸುಖಭೋಗಗಳಲ್ಲಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ, ಅಷ್ಟು ಅಟ್ಯಾಚ್ಮೆಂಟ್. ಸೊ ಆ ಅಟ್ಯಾಚ್ಮೆಂಟ್ ಇಂದು ಅವರು ಆಚೆ ಬರಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಅಷ್ಟು ಸಾಮರ್ಥ್ಯವಾಗ ಏನ್ ಮಾಡ್ತಾರೆ, ಭಕ್ತಿ ಮಾಡೋದು ಬಿಟ್ಟು ಮತ್ತೆ ಯಾವ ರೂಪಲ್ಲಿ ಇಂದ್ರಿಯ ಸುಖ ಅನುಭವಿಸ್ಬೇಕು, ಯಾವ ತರ ಫಲಪಕ್ಷ ಎದುರು ನೋಡೋದು, ಇಂದ್ರಿಯ ಸುಖ ಅನುಭವಿಸೋದು, ಇದೇ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಸುಲಭವಾಗ ನಮ್ಮ ಹತ್ರ ಬರಕ್ಕಾಗತ್ತೆ, ಎಷ್ಟು ಸುಲಭವಾಗ ಭಗವಂತನ ಹತ್ರ ಹೋಗಕ್ಕಾಗತ್ತೆ, ಅದ್ ಬಗ್ಗೆ ಅವರು ತಿಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಶಾಸ್ತ್ರ ಪ್ರಕಾರ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ಅದು ನಾವು ಫಾಲೋ ಮಾಡೋದು ಪೂರ್ಣ ವೈಭವಾಗ ಇರೋ ಆ ಭಗವಂತ ಹತ್ರ ಹೋಗಬೇಕು ಅನ್ನೋದು ನಾವು ಬಿಟ್ಟಿದ್ದೀವಿ. ಸೊ ಈ ತರ ಭಗವಂತ ಈ ತರ ಅವ್ರಿಗೂ ಹೇಳ್ಬಿಟ್ಟು, ಯಾಕಂದ್ರೆ ಶುಭದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾರೆ, ಈ ತರ ಚಿತ್ರಕೇದು ಯಾವ ತರ ಭಗವಂತನ ಹೊಗಳಿದಾರೋ ಅದಕ್ಕೂ ವಾಪಸ್ಸು ಭಗವಂತ ಈ ತರ ಚಿತ್ರಕೇದಕ್ಕೂ ಪೂರ್ಣವಾಗಿ ಭೌತಿಕ ಆಸೆ ಇರಬಾರದು. ಸೊ ಗುರು ಹೇಳೋದು ಕೇಳಬೇಕು, ಪರಮಾತ್ಮ ಸಂಘರ್ಷಣರು ಆ ದೇವೋತ್ತಮ ಪರಂಪರೆ ಶ್ರೀ ಹರಿ ಎಷ್ಟು ಭಕ್ತಿ ಮಾಡಬೇಕು ಅಂತ ಚಿತ್ರಕೇದಕ್ಕೂ
ಈ ಭೌತಿಕ ಆಸೆಯಿಂದ ಬಿಡುಗಡೆ ಆಗಿ ಭಕ್ತಿ ಮಾಡೋದೇ ಶ್ರೇಷ್ಠ. ಅಷ್ಟು ಒಂದು ಪೂರ್ಣ ಜ್ಞಾನಾನಿ ಕೊಟ್ಬಿಟ್ಟು ಅಲ್ಲಿಂದ ಅವರು ಹೋಗ್ಬಿಡ್ತಾರೆ. ಓಕೆ, ಹರೇ ಕೃಷ್ಣ. ಸೊ ಇವಾಗ ನಮ್ದು ಈ 16 ಅಧ್ಯಾಯ ಕಂಪ್ಲೀಟ್ ಆಯ್ತು. ಸೊ ಚಿತ್ರಕೇತು ದೇವೋತ್ತಮ ಪರಮಪುರುಷನೇ ನೋಡಿದ ಕ್ಷಣ ಏನೇನಾಯ್ತು ನಾವು ಇವಾಗ ಕಂಪ್ಲೀಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಾವು 17 ಅಧ್ಯಾಯ. ಹರೇ ಕೃಷ್ಣ. Any questions?